ವೆಲ್ಕಮ್ ಟು ನಿಸ್ಸಿ ಪ್ರಿನ್ಸಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಯವನಸ್ಥರು ಎಲ್ಲರೂ ಇಷ್ಟಪಡುವ ಒಂದು ರೆಸಿಪಿ ಏನು ಅಂತಂದರೆ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಇವತ್ತು ನಾನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ನಾನೊಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡಿದ್ದೀನಿ. ಒಂದು 3/4 kg ಚಿಕನ್ ತೆಗೆದುಕೊಂಡಿದ್ದೀನಿ. ಈ ಚಿಕನ್ ನಾನು ವಿತ್ ಸ್ಕಿನ್ ತೆಗೆದುಕೊಂಡು ಇದನ್ನು ನಾನು ಸುಟ್ಟು ಚೆನ್ನಾಗಿ ರೆಡಿ ಮಾಡಿಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ರಲ್ಲ, ಇದು ವಿತ್ ಸ್ಕಿನ್ ಆದರೆ ತುಂಬ ಟೇಸ್ಟ್ ಆಗಿರುತ್ತೆ. ಯಾವತ್ತೋ ಒಂದು ಸತಿ ಮಾಡೋದ್ರಲ್ಲಿ ಏನು ತೊಂದರೆ ಆಗಲ್ಲ. ಹಬ್ಬಬ್ಬ ಅಂದರೆ ಒಂದು 2-3 ಪೀಸ್ ಅಷ್ಟೇ ತಿಂತೀವಿ, ಅಷ್ಟೇ ಅಲ್ವಾ, ಜಾಸ್ತಿ ಏನು ತಿನ್ನಲ್ಲ. ಆದರೆ ಯಾವತ್ತೋ ಒಂದು ಸತಿ, ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಈ ರೀತಿಯಾಗಿ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮಾಡ್ಕೋಬೇಕಾಗಿರುತ್ತೆ. ಸೊ ಒಂದು 3/4 kg ನಾನು ಇದನ್ನು ಚಿಕನ್ ತೆಗೆದುಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬೌಲ್ಗೆ ನಾನು ಇದನ್ನು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ಫಸ್ಟ್ ಮ್ಯಾರಿನೇಷನ್ ನಾವು ಮಾಡ್ಕೋಬೇಕು ಅಂತಂದರೆ ಫಸ್ಟು ನಾನೇನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಲಿಂಬೆ ಹಣ್ಣು ಇದಕ್ಕೆ ನಾನು ಹಿಂಡ್ತಾ ಇದ್ದೀನಿ. ಅರ್ಧ ಲಿಂಬೆ ಹಣ್ಣು ಸಾಕಾಗುತ್ತೆ. ಪೂರ್ತಿ ಲಿಂಬೆ ಹಣ್ಣಾದರೆ ತುಂಬ ಹುಳಿ ಆಗುತ್ತೆ. ಇದು ಮ್ಯಾರಿನೇಷನ್ಗೆ ಮಾತ್ರ. ಸೊ ಅದಕ್ಕಾಗಿ ನಾನು ಅರ್ಧ ಲಿಂಬೆಯನ್ನು ಹಿಂಡ್ತಾ ಇದ್ದೀನಿ. ಸೊ ಅರ್ಧ ಲಿಂಬೆಯನ್ನು ಹಿಂಡಿ ಆಯಿತು. ಇದರ ಜೊತೆಯಲ್ಲಿ ಕೆಲವು ಪೌಡರ್ಸ್ ಎಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಗೆದುಕೊಂಡಿದ್ದೀನಿ. ಆನಂತರ ಸ್ವಲ್ಪ ಒಂದು 1/2 ಸ್ಪೂನಷ್ಟು ನಾನು ಉಪ್ಪು ತೆಗೆದುಕೊಂಡಿದ್ದೀನಿ. ಮತ್ತು ನಾವು ಸಾರಲ್ಲಿ ಹಾಕಬೇಕು, ಅದಕ್ಕೆ ಜಾಸ್ತಿ ಹಾಕಬಾರ್ದು. ಸೊ ಉಪ್ಪು ಯಾವಾಗಲೂ ಸ್ವಲ್ಪ ಕಡಿಮೆನೇ ಇರಲಿ. ಉಪ್ಪು ತೆಗೆದುಕೊಂಡಿದ್ದೀನಿ. ಆನಂತರ ಒಂದು 1/2 ಸ್ಪೂನಷ್ಟು ನಾನು ಟರ್ಮರಿಕ್ ಪೌಡರ್ ತೆಗೆದುಕೊಂಡಿದ್ದೀನಿ. ಆಮೇಲೆ ಒಂದು 1/2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೆಗೆದುಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಮತ್ತೆ ನಾವು ಸಾರಲ್ಲೆಲ್ಲ ಹಾಕೋಬೇಕಾಗಿದೆ. ಈಗ 1-2 ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಬಿಡಿ. ಮತ್ತೊಂದು ಏನು ಅಂತಂದರೆ, ನಾನು ಇದಕ್ಕೆ ಕೋಕೋನಟ್ ಆಯಿಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಇದಕ್ಕೆ ಹಾಕಿಬಿಡಿ. ಈಗ ಏನು ಮಾಡೋಣ ಅಂತಂದರೆ, ಈಗ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಮತ್ತು ಚಿಕನ್ನು ಎಲ್ಲ ಸೇರಿ ಚೆನ್ನಾಗಿ ಎಲ್ಲ ಪೀಸಸ್ಗೆ ಅಂಟ್ಕೊಳ್ಳೋ ರೀತಿಯಲ್ಲಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಈಗ ಇದು ಮ್ಯಾರಿನೇಷನ್ಗಾಗಿ ರೆಡಿಯಾಗಿದೆ. ಇದನ್ನು ಸೈಡ್ ಇಟ್ಬಿಡೋಣ. ಈಗ ಇದನ್ನು ಸಾರು ಮಾಡಲಿಕ್ಕೆ ನಾನು ಚಿಕ್ಕ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಸ್ಮಾಲ್ ಈರುಳ್ಳಿ, ತುಂಬ ಚಿಕ್ಕದಾಗಿರುವಂಥ ಈರುಳ್ಳಿ. ಇದನ್ನೇ ಯಾಕೆ ನಾನು ತೆಗೆದುಕೊಂಡಿದ್ದೀನಿ ಅಂತಂದರೆ, ಇದು ತುಂಬ ಟೇಸ್ಟಾಗಿರುತ್ತೆ. ಸಾರು ಟೇಸ್ಟಾಗಿರಲಿಕ್ಕೆ ಈ ಥರ ಆನಿಯನ್ಸ್ ಯೂಸ್ ಮಾಡಿದ್ರೆ ಇದೊಂದು ಪ್ಲಸ್ ಪಾಯಿಂಟ್. ಸೊ ಅದಕ್ಕಾಗಿ ನಾನು ಇಷ್ಟು ಚಿಕ್ಕ ಈರುಳ್ಳಿನ ತೆಗೆದುಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೇನೆ. ಈಗ ಆನಿಯನ್ಸ್ ತೋರಿಸಿದ್ನಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡಿಲ್ಲ, ಸ್ವಲ್ಪ ಕಚಪಚ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 4 ಟೊಮೆಟೊ ತೆಗೆದುಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಸೊ ಇದು ಕೂಡ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಟಲು ತೆಂಗಿನಕಾಯಿ ತೆಗೆದುಕೊಂಡಿದ್ದೀನಿ. ಜಾರಿಗೆ ಹಾಕಿದ್ದೀನಿ. ಇದರದ್ದು ಹಾಲು ತೆಗಿಬೇಕಾಗಿದೆ. ಅದಕ್ಕಾಗಿ ಇದನ್ನು ಪೇಸ್ಟ್ ಮಾಡಿ ಆನಂತರ ಇದರದ್ದು ಹಾಲು ತೆಗೆಯೋಣ. ಇದು ತೆಗೆಯುವುದರಿಂದ ಈ ಥರ ಹಾಲು ಹಾಕುವುದರಿಂದ ಬಿರಿಯಾನಿಗೆ ಒಂದು ಸೂಪರ್ ಟೇಸ್ಟ್ ವಿಷಯಕ್ಕೆ ಬಂದಾಗ ಇದೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಈಗ ಚಿಕನ್ ದಮ್ ಬಿರಿಯಾನಿ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀವಿ. ಫಸ್ಟ್ ನಾವು ಈ ದಮ್ ಬಿರಿಯಾನಿ ಮಾಡಬೇಕು ಅಂತಂದರೆ ಚಿಕನ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಇದು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ನಾನು ಯಾಕೆ ಪ್ರಿಫರ್ ಮಾಡ್ತೀನಿ ಅಂತಂದರೆ, ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಾದ ಕೂಡ ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಪಾತ್ರೆ ಆಲ್ರೆಡಿ ಕಾದಿದೆ. ಸೊ ಎಣ್ಣೆ ಹಾಕಿದ ತಕ್ಷಣವೇ ಪಾತ್ರೆ ಕೂಡ ಬೇಸಿ ಆಯಿತು. ಸೊ ಇದಕ್ಕೆ ನಾನು ಒಂದು 3 ಒಗ್ಗರಣೆಗೆ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಇವು ಸ್ವಲ್ಪ ಫ್ರೈ ಆಗಿದ್ದಾವೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2 ಸ್ಪೂನ್ ಹಾಕ್ಕೊಳ್ಳೋಣ. ಆಲ್ರೆಡಿ ನಾವು ಅರ್ಧ ಸ್ಪೂನಷ್ಟು ಹಾಕಿದ್ದೀವಿ. ಈಗ 2 ಸ್ಪೂನ್ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ.
ಈಗ ಒಂದು ಅಡುಗೆ ನಾವು ಮಾಡಬೇಕು ಅಂತಂದರೆ ಫಸ್ಟು ನಾವೇನು ಮಾಡಬೇಕು ಅಂತಂದರೆ ಆ ಅಡುಗೆಗೆ ಸಂಬಂಧಪಟ್ಟ ಎಲ್ಲ ತರಕಾರಿಗಳನ್ನು ಮಸಾಲೆ ಸಾಮಾನುಗಳನ್ನು ನಾವು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲ ರೆಡಿ ಇಟ್ಕೊಂಡೇ ನಾವು ಒಲೆ ಹಚ್ಚಬೇಕು. ಒಲೆ ಹಚ್ಚಿ ಅರ್ಧ ಆದಮೇಲೆ ಕಟ್ ಮಾಡ್ಕೊತ ಇದ್ದರೆ ಬೇಗ ಆಗಲ್ಲ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಮಿಕ್ಸಿಗೆ ಹಾಕುವ ಎಲ್ಲವನ್ನು ಫಸ್ಟು ರುಬ್ಬಿಟ್ಕೋಬೇಕು. ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿಗೆ ಹಾಕೋದು ನೀವು ಪೆಂಡಿಂಗ್ ಇಟ್ಕೊಂಡ್ರೆ ಮತ್ತು ಕರೆಂಟ್ ಬರೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಫಸ್ಟು ಮಿಕ್ಸಿಗೆ ಸಂಬಂಧಪಟ್ಟ ಮಸಾಲೆಗಳನ್ನು ಫಸ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು. ಆನಂತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಅಡುಗೆ ಶುರು ಮಾಡಬೇಕು. ಆವಾಗ ಬೇಗ ಆಗುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋ ತನಕ ಇದನ್ನು ನಾವು ಫ್ರೈ ಮಾಡೋಣ. ಅಷ್ಟು ತನಕ ಸ್ವಲ್ಪ ಲಿಡ್ ಇಟ್ಬಿಡೋಣ. ಲಿಡ್ ಓಪನ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಫ್ರೈ ಆಗಿದೆ. ಫ್ರೈ ಆಗಿದೆ. ಇನ್ನು ತುಂಬ ಫ್ರೈ ಆಗಬಾರ್ದು. ನಾವು ಆನಿಯನ್ಸ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿಬಿಡೋಣ. ಆನಂತರ ಟೊಮೆಟೊ ಕೂಡ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಟೊಮೆಟೊ ಕೂಡ ಇದರಲ್ಲಿ ಹಾಕಿಬಿಡೋಣ. ಸೇರಿಸಿ ಚೆನ್ನಾಗಿ ಕೆಂಪಗಾಗೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಯಾವ ಥರ ಫ್ರೈ ಆಗಬೇಕು ಅಂತಂದರೆ ಇವು ಎಲ್ಲ ಮಿಶ್ರಣ ಏನಿದೆಯಲ್ಲ ಆರೆಂಜ್ ಕಲರ್ ಅಥವಾ ಮರೂನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಇದರಲ್ಲಿರುವ ಎಣ್ಣೆ ಅಂಶ ಎಲ್ಲವೂ ಮೇಲಕ್ಕೆ ಎದ್ದು ಬರಬೇಕು. ಅಲ್ಲಿ ತನಕ ಇದು ಫ್ರೈ ಮಾಡ್ತಾ ಇರಬೇಕು. ಸುಮಾರು ಒಂದು 10ರಿಂದ 15 ನಿಮಿಷ ಹಿಡಿಯುತ್ತೆ. ಸೊ ಮಧ್ಯದಲ್ಲಿ ನಾವು ಇದನ್ನು ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂತಂದರೆ ಸೀದು ಹೋಗುತ್ತೆ. ಸ್ವಲ್ಪ ಫ್ರೈ ಆಗಲಿ, ಲಿಡ್ ಹಾಕಿಬಿಡ್ತೇನೆ. ಈಗ ನೋಡೋಣ ಎಲ್ಲಿ ತನಕ ಆಗಿದೆ. ಮಧ್ಯದಲ್ಲಿ ನಾನು ಇದು ತಳ ಹಿಡಿಲಾರ್ದೆ ನಾನು ಈ ಥರ ತಿರುಗಿಸ್ತಾ ಇದ್ದೆ. ಈಗ ನಮಗೆ ಯಾವ ಒಂದು ಮಟ್ಟಕ್ಕೆ ಇದು ಫ್ರೈ ಆಗಬೇಕೋ ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಂಪಾಗಿ ಫ್ರೈ ಆಗಿದೆ ನೋಡಿ. ಇದರಲ್ಲಿ ಒಟ್ಟೆ ನೀರಿನ ಅಂಶನೇ ಇಲ್ಲ. ಹಾಕಿದ ಆಯಿಲೆಲ್ಲ ಹೊರಗಡೆ ಬಂದಿದೆ. ಸೊ ಇಷ್ಟು ಫ್ರೈ ಆದರೆ ಸಾಕು. ಈಗ ನಮಗೆ ಏನೇನು ಬೇಕೋ ಪೌಡರ್ಸ್ ಎಲ್ಲ ಇದರಲ್ಲಿ ನಾವು ಮಿಕ್ಸ್ ಮಾಡಿಬಿಡೋಣ. ಈಗ ಕೆಲವು ಪೌಡರ್ಸ್ ಎಲ್ಲ ನಾವು ಇದರಲ್ಲಿ ಹಾಕೋಣ. ಇದು ಕೊರಿಯಾಂಡರ್ ಪೌಡರ್ 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಪೌಡರ್. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ, ಅದಕ್ಕೆ ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ಮ್ಯಾರಿನೇಷನ್ಗೆ ಒಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಆಲ್ರೆಡಿ ಅದಕ್ಕೆ ಹಾಕಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಆನಂತರ ಟರ್ಮರಿಕ್ ಪೌಡರ್ ಒಂದು 1/2 ಸ್ಪೂನ್ ಇವೆಲ್ಲ ಹಾಕಿದ್ದೀನಿ. ನಂತರ ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿಬಿಡೋಣ. ಹಾಕಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವೆಲ್ಲ ಹಾಕುವಾಗ ಮಿಕ್ಸ್ ಮಾಡುವಾಗ ಒಲೆ ಫ್ಲೇಮ್ ಆದದ್ದು ನೀವು ಚಿಕ್ಕದೇ ಇಟ್ಕೋಬೇಕು. ದೊಡ್ಡದು ಇಡಬಾರ್ದು, ಲೋ ಟು ಮೀಡಿಯಮ್ ಕೂಡ ಇಡಬಾರ್ದು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಪೌಡರ್ಸಲ್ಲಿ ಇರುವಂಥ ಎಲ್ಲ ಹಸೆ ವಾಸನೆ ಎಲ್ಲ ಇದು ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದು ಏನೋ ಹೆಂಗೆ ಬೇಕಾದ್ರೆ ಆ ಥರ ಮಾಡಿಕೊಂಡು ತಿನ್ನಲಿಕ್ಕಲ್ಲ, ಅದು ಟೇಸ್ಟ್ ಆಗಿರಬೇಕು. ಸೊ ಆ ಟೇಸ್ಟ್ ಬರಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿ ಪೇಷನ್ಸ್ ಇರಬೇಕು. ಈಗ ನಾವು ಹಾಕ್ಕೊಂಡಿದ್ದ ಪೌಡರ್ಸ್ ಎಲ್ಲ ಇದರ ಜೊತೆಯಲ್ಲಿ ಮಿಕ್ಸ್ ಆಯಿತು. ಒಳ್ಳೆ ಪರಿಮಳ ಬರ್ತಾ ಇದೆ, ಘಮ ಘಮ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಒಳ್ಳೆ ಸ್ವಾದ ಬರ್ತಾ ಇದೆ. ಈಗ ನಾವು ಮ್ಯಾರಿನೇಷನ್ ಇಟ್ಕೊಂಡಿದ್ದೀವಲ್ಲ ಆ ಚಿಕನ್ ಇದರಲ್ಲಿ ಹಾಕಿಬಿಡೋಣ. ಈಗಲೇ ನೀರು ಹಾಕಬೇಡಿ. ಈ ಚಿಕನ್ನು ಈ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನಾನು ತೋರಿಸ್ತೀನಿ. ನೋಡಿದ್ರಲ್ಲ, ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನು ಮತ್ತು ನಾವು ಫ್ರೈ ಮಾಡ್ಕೊಂಡಿರುವ ಎಲ್ಲ ಮಸಾಲೆಗಳು ಸೇರಿಸಿ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಹನಿ ಕೂಡ ನೀರು ಹಾಕಿಲ್ಲ. ನೀವು ನೋಡ್ತಾ ಇದ್ರಲ್ಲ, ಈಗಲೇ ಎಷ್ಟು ಒಳ್ಳೆ ಸ್ಟ್ರಕ್ಚರ್ ಬಂದಿದೆ ನೋಡಿ, ಅಷ್ಟು ಚೆನ್ನಾಗಾಗಿದೆ. ಇನ್ನು ಬಿರಿಯಾನಿ ಎಲ್ಲ ಪೂರ್ತಿ ರೆಡಿ ಆದರೆ ಹೆಂಗಿರುತ್ತೋ ಏನೋ, ಬನ್ನಿ ನೋಡೋಣ. ಈಗ ನಾನು ಲಿಡ್ ಹಾಕ್ತಾ ಇದ್ದೀನಿ. ಲಿಡ್ ಹಾಕಿ ಒಂದು 15ರಿಂದ 20 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ನಾವಿದನ್ನು ಬೇಯಿಸ್ಕೋಬೇಕಾಗಿದೆ. ಮತ್ತು ಈಗ ಅನ್ನಕ್ಕೆ ಬೇಕಾಗಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಅದೆಲ್ಲ ನಾವೀಗ ರೆಡಿ ಮಾಡ್ಕೊಳ್ಳೋಣ. ಈಗ ಇದರ ಪಾಡಿಗೆ ಇದು ಚಿಕನ್ ಆಗ್ತಾ ಇರುತ್ತೆ. ಈಗ ನಾವು ಅನ್ನಕ್ಕೆ ರೆಡಿ ಮಾಡೋಣ. ಈಗ ಒಂದು
ಪ್ಯಾನ್ ಇಟ್ಟಿದ್ದೀನಿ ಅನ್ನ ಮಾಡಲಿಕ್ಕೆ. ಸೊ ಪ್ಯಾನ್ ಕೂಡ ಕಾದಿದೆ. ಈಗ ಇದರಲ್ಲಿ ಎಣ್ಣೆ ಹಾಕೋಣ. ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ನಾನು ಹಾಕಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಅದೇ ಪ್ರಕಾರ ಮೇಯ್ನು ಬಿರಿಯಾನಿಗೆ ತುಪ್ಪ ಬೇಕು, ಕಂಪಲ್ಸರಿ ತುಪ್ಪ ಹಾಕಲೇಬೇಕು. ಇಲ್ಲ ಅಂತಂದರೆ ಅದು ಬಿರಿಯಾನಿ ಆಗೋದಿಲ್ಲ. ಈಗ ನಾನು ಒಂದು 3ರಿಂದ 4 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ತುಪ್ಪ ಬೇಕಾಗಿದೆ. ಎಸ್, ಸಾಕು. ತುಪ್ಪ ಹಾಕಿದ್ದೀನಿ, ಅದು ಸ್ವಲ್ಪ ಬಿಸಿ ಆಗಲಿ ತುಪ್ಪ. ದೊಡ್ಡದಾಗಿರುವಂಥ 2 ಈರುಳ್ಳಿ ಹಚ್ಚಿ ಇಟ್ಟಿದ್ದೀನಿ, ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಒಂದು 2 ರೀತಿಯಾಗಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಇದರಲ್ಲಿ ಹಾಕಬೇಕು. ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗಬೇಕು ಫ್ರೈ. ಆಮೇಲೆ ಇದರದ್ದು ಸ್ವಾದ ಕೂಡ ಬರಬೇಕು. ಪಲಾವ್ ಎಲೆ ಹಾಕಿದ್ದೀವಲ್ಲ, ಚೆನ್ನಾಗಿ ಸ್ವಾದ ಬರುತ್ತೆ. ಸ್ವಾದ ಬರುವ ರೀತಿಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಈಗ ನಮ್ಮ ಗ್ರೇವಿ ಎಲ್ಲಿ ತನಕ ಬಂದಿದೆ ನಾವು ನೋಡೋಣ. ಆ್ಯಕ್ಚುಲಿ ನಾವು ಹಾಕಿದ್ದಾಗ ನೋಡಿ ನೀರೇ ಇದ್ದಿದ್ದಿಲ್ಲ. ಚಿಕನ್ದಲ್ಲಿದ್ದಂಥ ಎಲ್ಲ ನೀರು ಹೊರಗಡೆ ಬಂದಿದೆ ನೋಡಿ. ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ನೋಡಿರಿ. ಹಿಂಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಆದರೂ ತಿನ್ನಬಾರ್ದು, ಒಂದು ವೇಳೆ ತಿಂದರೆ ಮತ್ತು ಚಿಕನ್ ದಮ್ ಬಿರಿಯಾನಿ ಇಲ್ಲ. ಸೊ ಇದು ಈ ರೀತಿಯಾಗಿರಲಿ. ನಾವು ಕೊಬ್ಬರಿ ಹಾಲು ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಕೊಬ್ಬರಿ ಹಾಲನ್ನು ನಾವಿದಕ್ಕೆ ಸೇರಿಸಿಬಿಡಬೇಕು. ಸೇರಿಸೋಲ್ವಾ? ವಾಹ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈಗ ನೋಡಿ, ಈಗ ನಾನು ಕೊಕೊನಟ್ ವಾಟರ್ ಅದುಂಟಲ್ಲ, ಅದು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಕೂಡ ನೋಡಿದ್ದೀನಿ, ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಉಪ್ಪು ಹಾಕಿದ್ದೀನಿ. ಇದು ಈಗ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಬೇಯಿಸಬೇಕು ಒಂದು 10 ನಿಮಿಷ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಯಾಕಂತಂದರೆ ಚಿಕನ್ ಬೇಯಬೇಕಲ್ಲ, ಅದಕ್ಕಾಗಿ ನಾನು ನೀರನ್ನು ಹಾಕ್ತಾಯಿದ್ದೀನಿ. ಈ ನೀರಿನ ಕ್ವಾಂಟಿಟಿ ಎಲ್ಲ ಹೋಗಿ ಒಂದು ಗಟ್ಟಿ ಗ್ರೇವಿ ಬರೋ ತನಕ ಇದನ್ನು ಲಿಡ್ ಹಾಕಿ ನಾವು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಿದರೆ ಆಯಿತು. ಈಗ ಮುಚ್ಚಳ ಹಾಕ್ಬಿಡೋಣ. ಈ ಕಡೆ ಇದು ಏನಾಗಿದೆ ನೋಡೋಣ. ಇಲ್ಲಿ ನೋಡಿ, ಈರುಳ್ಳಿ ಅದೆಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ನಾನು ಫ್ಲೇಮ್ ಹೈ ಮಾಡಿಬಿಡ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ತೆಗೆದುಕೊಂಡಿದ್ದೀನಿ, ಒಂದು ಹಿಡಿಯಷ್ಟು ಪುದೀನ ಕೂಡ ತೆಗೆದುಕೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಬಿಡೋಣ. ನೋಡಿ, ಈಗ ಫ್ರೈ ಆಗಿದೆ ಇದು. ಈಗ ಇದರೊಳಗೆ ಒಂದು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೈ ಮಾಡೋಣ. ಇದು ಹಸೆಯ ವಾಸನೆ ಹೋಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಇದು ಬೇಯ್ತಿರುವಾಗಲೇ 10 ಮನೆಗೆ ಹೋಗಿ ಸುದ್ದಿ ತಲುಪಿಸಿ ಬಂದಿದೆ, ಮನೆಯಲ್ಲಿ ಬಿರಿಯಾನಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟು ಪರಿಮಳ ಘಮಘಮ ಅಂತ ಬರ್ತಾ ಇದೆ. ಫ್ರೆಂಡ್ಸ್, ನಾವು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ. ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ, ಒಂದು 5 ಏಲಕ್ಕಿ ಹಾಕ್ತಾಯಿದ್ದೀನಿ, 7ರಿಂದ 8 ಲವಂಗ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 4-5 ಬೇ ಲೀಫ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದರ ಜೊತೆಯಲ್ಲಿ ಈಗ ನಾವು ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಕೂಡ ಹಾಕಿಬಿಡಿ.
ಹಾಕಿ ಒಂದು ಸತೆ ಫ್ರೈ ಮಾಡಿಬಿಡಿ. ಫ್ರೆಂಡ್ಸ್, ಈಗ ಒಂದು ಅರ್ಧ ಲಿಂಬೆಹಣ್ಣು ಹಾಕಬೇಕು. ಫಸ್ಟ್ ನಾವು ಉಪ್ಪು ಹಾಕ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಆದರೂ ತಿನ್ನಲಿಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಇದಕ್ಕಿಂತ ಒಳ್ಳೆ ಮಿತ್ರನೂ ಇಲ್ಲ, ಇದಕ್ಕಿಂತ ಒಳ್ಳೆ ಶತ್ರು ಕೂಡ ಇಲ್ಲ. ಸೊ ಅದಕ್ಕಾಗಿ ಇದನ್ನು ನೋಡಿ ಬಳಸಬೇಕು. ಸೊ ಉಪ್ಪು ಹಾಕಿದ್ದೀನಿ ನಾನು. ಆ್ಯಕ್ಚುಲಿ ನಾನು 3 ಗ್ಲಾಸು ಬಾಸ್ಮತಿ ರೈಸ್ ತೆಗೆದುಕೊಂಡಿರುವುದರಿಂದ ಅದು 1 ತಾಸು ನೆನೆ ಇಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ನೆನೆ ಇಡದೇ ಇರುವ ಅಕ್ಕಿಗೆ 3ಕ್ಕೆ 3 6 ಗ್ಲಾಸ್ ಆಗಬೇಕು. ಬಟ್ ನೆನೆ ಇಟ್ಟಿರುವುದರಿಂದ ನಾನು 4.5 ಗ್ಲಾಸು ಇದು ತೆಗೆದುಕೊಂಡಿದ್ದೀನಿ. 4.5 ಗ್ಲಾಸು ನೀರನ್ನು ಹಾಕಿದ್ದೀನಿ. ನೋಡೋಣ, ಈಗ ಉಪ್ಪೆಲ್ಲ ನಾವು ನೋಡ್ಕೋಬೇಕಾಗಿದೆ. ಇದಕ್ಕೆ ಯಾವುದೇ ವಿಧವಾದ ಮಸಾಲೆ ಪೌಡ್ರ್ಗಳನ್ನು ನಾನು ಹಾಕ್ತಾ ಇಲ್ಲ. ಯಾಕಂತಂದರೆ ನಾವು ಎಲ್ಲ ಮಸಾಲೆ ಪೌಡ್ರ್ಗಳನ್ನು ನಾವು ಚಿಕನ್ಗೆ ಹಾಕಿದ್ದೀವಿ. ಸೊ ದಮ್ ಬಿರಿಯಾನಿ ಮಾಡ್ತಾ ಇರೋದರಿಂದ ಅದರಲ್ಲಿ ಇರುವ ಮಸಾಲೆಗಳೇ ಸಾಕು. ಮತ್ತು ಇದಕ್ಕೆ ಮಸಾಲೆ ಹಾಕಬೇಕು, ಅದಕ್ಕೆ ಮಸಾಲೆ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಸೊ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟುಬಿಡೋಣ. ಒಂದು ಸತಿ ಉಪ್ಪು ನೋಡ್ಕೊಳ್ಳಿ. ಇದಕ್ಕೆ ನಾನು ಒಂದು ಅರ್ಧ ಲಿಂಬೆಯನ್ನು ನಾನು ಹಿಂಡ್ತಾ ಇದ್ದೀನಿ. ಅರ್ಧ ಲಿಂಬೆಯನ್ನು ಹಿಂಡಿ ಮತ್ತೊಂದು ಸತಿ ನಾನು ಉಪ್ಪು ನೋಡ್ತೀನಿ. ಉಪ್ಪು ಸರಿಯಾಗಿತ್ತು ಅಂತಂದರೆ ಇದು ಚೆನ್ನಾಗಿ ಕುದಲಿಕ್ಕೆ, ಒಂದು ಕುದಿ ಬರಲಿಕ್ಕೆ ಬಿಟ್ಬಿಡಬೇಕು. ಈಗ ಲಿಡ್ ಹಾಕೋಣ. ಈಗ ನಮ್ಮ ಗ್ರೇವಿ ಇಲ್ಲಿ ತನಕ ಬಂದಿದೆ, ನಾವು ನೋಡೋಣ. ಇನ್ನು ಸ್ವಲ್ಪ ನೀರಿದೆ, ಆ ನೀರೆಲ್ಲ ಹೋಗಬೇಕು. ಸೊ ಆ ನೀರೆಲ್ಲ ಒಂದು 10 ನಿಮಿಷದಲ್ಲಿ ಹೋಗುತ್ತೆ. ನಿಮಗೆ ನೋಡಲಿಕ್ಕೆ ನೀರು ಥರ ಇದೆ. ಒಂದು 5 ನಿಮಿಷ 10 ನಿಮಿಷದೊಳಗಡೆ ಆ ನೀರೆಲ್ಲ ಹೋಗಿ ಫುಲ್ಲು ತಿಕ್ಕ ಗ್ರೇವಿ ಆಗುತ್ತೆ. ಅಲ್ಲಿ ತನಕ ಇದನ್ನು ಬೇಯಿಸಬೇಕು. ಈಗ ನಾವು ಅನ್ನಕ್ಕೆ ನೀರು ಹಾಕಿದ್ದೀವಲ್ಲ, ಅದು ಮೋಸ್ಟ್ಲಿ ಬಾಯ್ಲ್ ಆಗ್ತಾಯಿದೆ. ಸೊ ಈ ಸಂದರ್ಭದಲ್ಲಿ ನಾವು ನೆನೆ ಇಟ್ಕೊಂಡಿರುವಂಥ ಬಾಸ್ಮತಿ ರೈಸನ್ನು ಇದಕ್ಕೆ ಹಾಕಿಬಿಡೋಣ. ಹಾಕಿದ್ದೀವಿ. ಸತೆ ಇದನ್ನು ಚೆನ್ನಾಗಿ ತಿರುಗಿಸಬೇಕು. ಈಗ ನಾವು ಅಕ್ಕಿ ಹಾಕಿದ್ದೀವಲ್ಲ, 75% ಅಥವಾ 60 to 75% ಇದು ಚೆನ್ನಾಗಿ ಬೇಯಬೇಕು. ಸೊ ಬೇಯೋ ತನಕ ಇದಕ್ಕೆ ಒಂದು ಲಿಡ್ ಹಾಕಿ ಇಟ್ಬಿಡಿ. ಫ್ರೆಂಡ್ಸ್, ಈಗ ಗ್ರೇವಿ ಎಲ್ಲಿ ತನಕ ಬಂದಿದೆ ನಾವು ನೋಡೋಣ. ಎಸ್, ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಇಷ್ಟು ಗ್ರೇವಿ ಆದರೆ ಸಾಕು. ಓಕೆ, ಇದನ್ನು ಏನು ಮಾಡೋಣ, ಆಫ್ ಮಾಡಿಬಿಡೋಣ. ಇದು ಆಗಿದೆ. ಈಗ ಇದು ಪಕ್ಕದಲ್ಲಿ ಇಟ್ಬಿಡೋಣ. ಈಗ ಇದು ಸ್ವಲ್ಪ ಬೇಯಬೇಕು. ಈಗ ನೋಡೋಣ ಎಲ್ಲಿ ತನಕ ಆಗಿದೆ, ಬೆಂದಿದೆ. ಆಲ್ಮೋಸ್ಟ್ 60 to 75% ತನಕ ಇದು ಬೆಂದೋಗಿದೆ. ಇದಕ್ಕಿಂತಲೂ ಜಾಸ್ತಿ ಬೇಯಬಾರ್ದು. ನಾವು ಫ್ಲೇಮನ್ನು ಕಡಿಮೆ ಮಾಡಿ ಇಟ್ಬಿಡೋಣ. ಸೊ ಇದರಲ್ಲಿ ಇರುವಂಥ ಅನ್ನವನ್ನು ನಾವು ಅರ್ಧ ತೆಗೆದು ಬಿಡಬೇಕು. ಬೇರೆ ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೋಬೇಕಾಗಿದೆ. ಒಂದು ಅರ್ಧ ಅನ್ನ ಇದರಲ್ಲಿಂದ ತೆಗೆದು ಬಿಡೋಣ. ಈಗ ಇದರಲ್ಲಿದ್ದಂಥ ಅರ್ಧ ಅನ್ನವನ್ನು ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ನಾನು ಹಾಕಿದ್ದೀನಿ. ಸೊ ಇದರಲ್ಲಿ ಇದ್ದಂಥ ಗ್ರೇವಿಯನ್ನು ಸ್ವಲ್ಪವಾಗಿ ತೆಗೆದು ಇದರಲ್ಲಿ ಬರೀ ಪೀಸಸ್ಸು ಸ್ವಲ್ಪ ಗ್ರೇವಿ ತೆಗೆದು ಇದರಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗಿದೆ ಈ ರೀತಿಯಾಗಿ. ಸೊ ಎಲ್ಲ ಶಿಫ್ಟ್ ಆದಮೇಲೆ ನಾನು ಮತ್ತೊಂದು ಸತಿ ತೋರಿಸ್ತೀನಿ. ಈಗ ನೋಡ್ತಾ ಇದ್ರಲ್ಲ, ಇದರಲ್ಲಿದ್ದಂಥ ಎಲ್ಲ ಪೀಸಸ್ಸನ್ನು ನಾನು ಇದರಲ್ಲಿ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಗ್ರೇವಿ ಉಳಿದಿದೆ. ಈ ಗ್ರೇವಿಯನ್ನು ನಾವು ಊಟ ಮಾಡುವಾಗ ಅನ್ನದಲ್ಲಿ ಕಲಿಸ್ಕೊಂಡು ತಿನ್ಬೋದು. ಮತ್ತು ಸಪ್ರೇಟಾಗಿ ಗ್ರೇವಿ ಮಾಡುವ ಅಗತ್ಯ ಇಲ್ಲ. ಅಥವಾ ಇದಕ್ಕೆ ಏನಾದರೂ ಚಪಾತಿ, ಪುಲ್ಕ, ಆನಂತರ ಬೇರೆ ಯಾವುದಾದ್ರೂ ರೊಟ್ಟಿ ಇದ್ದರೆ ಅದರ ಜೊತೆಲಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಡೆಫಿನೆಟಾಗಿ 2 ವಿಧದಲ್ಲಿ ನಿಮಗೆ ಲಾಭಗಳಿರ್ತವೆ. ಈಗ ನಾವು ತೆಗೆದು ಇಟ್ಕೊಂಡಿದ್ದೀವಲ್ಲ, ಈ ಅನ್ನವನ್ನು ಇದರ ಮೇಲೆ ಹಾಕಿಬಿಡೋಣ. ಒಂದು ಲೇಯರ್ ಟೈಪು ಹಾಕಿಬಿಟ್ಟು ಸೊ ಎಲ್ಲ ಕಡೆ ಇದನ್ನು ನಾವೇನು ಮಾಡೋಣ, ಹರಡಿಬಿಡೋಣ. ಎಸ್,
ಹರಡ್ಬಿಟ್ಟು ಲೋ ಫ್ಲೇಮಲ್ಲೇ ದಮ್ ಮುಚ್ಚಳ ಇಟ್ಬಿಡೋಣ ಒಂದು 5 ಮಿನಿಟ್ಸ್. ಈಗ ನೋಡೋಣವಾ ಎಲ್ಲಿ ತನಕ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗಿ ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕು. ಈಗೇನು ಮಾಡೋಣ ಅಂತಂದರೆ ಸ್ವಲ್ಪ ಫುಡ್ ಕಲರ್ ಇದಕ್ಕೆ ಹಾಕ್ಬಿಡೋಣ. ಇದು ಹೋಮ್ ಮೇಡ್ ಫುಡ್ ಕಲರ್. ಒಂದು ವೇಳೆ ನಿಮಗೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅದು ಯಾವ ಥರ ಮಾಡಬೇಕಂತೇಳಿ ನಾನು ಹೇಳ್ತೀನಿ. ಯೆಲ್ಲೋ ಮತ್ತು ಆರೆಂಜ್ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಡೆಕೋರೇಷನ್ಗಾಗಿ ನಾನು ಹಾಕ್ತಾ ಇದ್ದೇನೆ. ಸೊ ಇದನ್ನು ಹಾಕಿ ಒಂದು 10 ನಿಮಿಷ ಇದಕ್ಕೆ ದಮ್ಗೆ ಬಿಟ್ಟು ಬಿಡಬೇಕು. ಒಂದು ಪಂಚ್. ಇನ್ನೊಂದು ನಾನು ಹೇಳಲಿಕ್ಕೆ ಮರ್ತೋಗಿದ್ದೀನಿ, ನಾವು ಚಿಕನ್ ಬಿರಿಯಾನಿ ಮಾಡಿದರೆ ಅದರ ಜೊತೆಯಲ್ಲಿ ಮೊಟ್ಟೆ ಕೂಡ ಬೇಯಿಸಿಡಬೇಕು. ಸೊ ಚಿಕನ್ ಬಿರಿಯಾನಿ ಜೊತೆಯಲ್ಲಿ ಮೊಟ್ಟೆ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಮೊಟ್ಟೆ ಇಲ್ಲಾಂದರೆ ಚಿಕನ್ ದುಃಖ ಪಡುತ್ತೆ. ಈಗ ನಮ್ಮ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಊಟ ಮಾಡಲಿಕ್ಕೆ ಎಲ್ಲರೂ ರೆಡಿಯಾಗಿ ಆತುರದಿಂದ ಕಾಯ್ತಾ ಇದ್ದಾರೆ. ಬಡಿಸ್ಲಿಕ್ಕೆ ಶ್ರೀಮತಿ ಪೀಟರ್ ಅವರು ಕೂಡ ರೆಡಿಯಾಗಿದ್ದಾರೆ. ಸರಿ, ನೋಡೋಣ ನಮ್ಮ ಬಿರಿಯಾನಿ ಯಾವ ರೀತಿಯಾಗಿ ಆಗಿದೆ ನೋಡೋಣ. ಓಪನ್ ಮಾಡು, ಲಿಡ್ ಓಪನ್ ಮಾಡು ನೋಡೋಣ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಅದನ್ನು ಓಪನ್ ಮಾಡಿದಾಗಲೇ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ನೋಡಿ, ನಮ್ಮ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಮತ್ತು ಅದರ ಜೊತೆಯಲ್ಲಿ ರೈತ ರೆಡಿಯಾಗಿದೆ. ಇನ್ನು ಜಾಸ್ತಿ ಗ್ರೇವಿ ಬೇಕಂತಂದರೆ ಅಲ್ಲಿ ಗ್ರೇವಿ ಕೂಡ ಇದೆ. ನಾನು ಹೇಳಿದ್ನಲ್ಲ, ಮೊಟ್ಟೆ ಮಾಡಿಲ್ಲ ಅಂತಂದರೆ ಚಿಕನ್ ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಚಿಕನ್ ಜೊತೆಯಲ್ಲಿ ಮೊಟ್ಟೆ ಕೂಡ ಮಾಡಿ ಆಯಿತು. ಈಗ ಟೇಸ್ಟ್ ನೋಡಿ ಹೇಳ್ತಾರೆ. ರೈಟ್, ಸ್ಟಾರ್ಟ್. ಆಂಟಿ, ಚೆನ್ನಾಗಿದೆ ಬಿರಿಯಾನಿ? ತುಂಬ ಚೆನ್ನಾಗಿದೆ ಕಣ್ರಿ. ಒಂದು ಜೀವನದಲ್ಲೇ ತಿಂದಿಲ್ಲಂತಪ್ಪ ಅಣ್ಣ. ಹಾಂ, ಜೀವನದಲ್ಲೇ ತಿಂದಿಲ್ವ? ಅಷ್ಟು ಚೆನ್ನಾಗಿದೆಯಾ? ಚೆನ್ನಾಗಿದೆ ನೋಡಿ. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ರಲ್ಲ, ನಮ್ಮ ಆಂಟಿ ಹೇಳ್ತಿದ್ದಾರೆ ಅವ್ರ ಲೈಫಲ್ಲೇ ತಿಂದಿಲ್ಲ ಅಂತ ಇಷ್ಟು ರುಚಿಕರವಾದ ಬಿರಿಯಾನಿ. ಅಷ್ಟು ಚೆನ್ನಾಗಿದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. చెప్పు, ఏందమ్మా బాగుందా బిర్యానీ? బాగుందా బిర్యానీ? బాగుంటుంది. ఏంటి మన వాటర్లో వండుకున్నట్టుండదు, ಜಾಸ್ತಿ ಕಮ್ಮగా ఉంటాయి. ಇವರು ನಮ್ಮ ತಾಯಿಯವರು ಹೇಳ್ತಿದ್ದಾರೆ ಹೋಟೆಲ್ಗಿಂತಲೂ ಇನ್ನೂ ರುಚಿಯಾಗಿದೆ. ನೇಮ బాగుండదు. ఇది తింటుంటే ఎంత రుచిగా ఉండదు. ಹೇಗಿದೆ ಬಿರಿಯಾನಿ? ಸೂಪರ್. ನಮ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತೇಳಿ ನಾವು ನೆಲದ ಮೇಲೆ ಕುತ್ಕೊಂಡು ಆರಾಮಾಗಿ ತಿಂತೀವಿ. ಕಿರ್ಲಗಡೆ ಕುತ್ಕೊಂಡಿದ್ದೀವಿ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಆಮೇಲೆ ಚೆನ್ನಾಗಿ ತೃಪ್ತಿಯಾಗಿ ತಿನ್ನಲಿಕ್ಕೆ. ಓಕೆ, ನಿಸಿ? ತುಂಬ ಚೆನ್ನಾಗಿದೆ. ನಿಸಿ, ಹೇಗಿದೆ ಬಿರಿಯಾನಿ? ನಿನ್ನ ಸಲುವಾಗೇ ಮಾಡಿದ್ದು ನಾನು, ಇವತ್ತು ಸಂಡೇ ಅಂತೇಳಿ. ತುಂಬ ಚೆನ್ನಾಗಿದೆ. ಹೋಟೆಲ್ಗಿಂತ ತುಂಬಾನೇ ಚೆನ್ನಾಗಿದೆ. ಆ್ಯಕ್ಚುಲಿ ಹೋಟೆಲಿಂದ ರುಚಿನೇ ಇರಲ್ಲ, ಇಲ್ಲೇನೆ ಭಾಳ ರುಚಿಯಾಗಿರೋದು. ಓಕೆ, ಸರಿ, ಹೊಟ್ಟೆ ತುಂಬ ಊಟ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ವ್ಯೂವರ್ಸ್. ನಮ್ದು ಈ ಡಿಶ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ ನಮ್ಮ ಬಿರಿಯಾನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಈ ಥರ ಟ್ರೈ ಮಾಡಿ. ಸೊ ಟ್ರೈ ಮಾಡಿದ ಮೇಲೆ ನೀವು ನಮ್ಮ ಹತ್ರ ಹೇಳ್ಬಿಡಿ, ಆಯಿತಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಜೊತೆಯಲ್ಲಿ ನಾನು ಬಂದು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಶಾಲೋಮ್.